ಇವತ್ತು ಮಧ್ಯಾಹ್ನ 1:15 ಸರಿಯಾಗಿ 7,11,00,000 ಹಣ ರಾಬರಿ ಆಗಿರುವಂಥದ್ದು. ಎಕ್ಸಾಕ್ಟಾಗಿ ಡೈರಿ ಸರ್ಕಲ್ನ ಮೇಲ್ಭಾಗದಲ್ಲಿ ನೀವು ನನ್ನ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಈ ಒಂದು ವೆಹಿಕಲ್ ಏನಿದೆ ಇದು CMS ವೆಹಿಕಲ್. ಇದು ಅಂದರೆ ಬ್ಯಾಂಕ್ನಿಂದ ಹಣವನ್ನು ತಗೊಂಡೋಗಿ ATMಗಳಿಗೆ ಹಣ ಹಾಕುವಂಥ ಒಂದು ವೆಹಿಕಲ್ ಇದು. ಇವತ್ತು ಬೆಳಿಗ್ಗೆ 10:30ಯಿಂದ 11 ಗಂಟೆ ಸುಮಾರಿಗೆ JP ನಗರದಲ್ಲಿರುವಂಥ HDFC ಬ್ಯಾಂಕಿಂದ ಸುಮಾರು 7.5 ಕೋಟಿಯಷ್ಟು ಹಣವನ್ನು ಇದೇ ಒಂದು ವೆಹಿಕಲ್ನಲ್ಲಿ ತಗೊಂಡು ಬರ್ತಾರೆ. ತಗೊಂಡು ಬಂದಿದ್ದಾದಂಥ ಬಳಿಕ ಅಲ್ಲಲ್ಲಿ ATMಗಳಿಗೆ ಹಣ ಹಾಕುವಂಥ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ಮುಂದಾಗ್ತಾರೆ. ಇವತ್ತು ಮಧ್ಯಾಹ್ನ ಸುಮಾರು 12:30 ವೇಳೆಗೆ ಎಕ್ಸಾಕ್ಟಾಗಿ ಇವರು ಅಶೋಕ ಪಿಲ್ಲರ್ನ ಬಳಿಯಲ್ಲಿ ATMಗೆ ಹಣ ಹಾಕೋಕೆ ಅಂತಲೇ ಹೋದಂತಹ ವೇಳೆಯಲ್ಲಿ ಒಂದು ಇನೋವಾ ವೆಹಿಕಲ್ ಬರುತ್ತೆ. ಸುಮಾರು 7ರಿಂದ 8 ಜನ ರಾಬರ್ಸ್ ಆ ಒಂದು ವೆಹಿಕಲ್ನಲ್ಲಿ ಇರ್ತಾರೆ. ಆ 7-8 ಜನ ಬಂದು ನಾವು RBIನ ಅಧಿಕಾರಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು, ಈ ಹಣ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋಂಥದ್ರ ಬಗ್ಗೆ ವೆರಿಫೈ ಮಾಡಬೇಕು ಅಂತೇಳ್ಬಿಟ್ಟು ಕೇಳ್ತಾರೆ. ಈ ಸಂದರ್ಭದಲ್ಲಿ ಹಣ ಹಾಕುವಂತಹ ವೇಳೆಯಲ್ಲಿ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡು ಮತ್ತು ಗನ್ಮ್ಯಾನ್ ಏನಿರ್ತಾನೆ ಆತನನ್ನು ಅಲ್ಲೇ ಇಳಿಸ್ತಾರೆ. ಅಲ್ಲೇ ಇಳಿಸಿದ್ದಾದಂಥ ಬಳಿಕ ಉಳಿದಂತಹ ಸಿಬ್ಬಂದಿಯವರನ್ನು ಆ ಒಂದು ಇನೋವಾ ಕಾರ್ಗೆ ಹತ್ತಿಸ್ಕೊಂಡ್ಬಿಟ್ಟು ನಿಮ್ಮನ್ನು ಇಂಟ್ರಾಗೇಷನ್ ಮಾಡಬೇಕು ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಆ ಒಂದು ಗನ್ಮ್ಯಾನ್ ಬಳಸಿದ್ದಂತಹ ಗನ್ ಏನಿತ್ತು ಆ ಒಂದು ಗನ್ನು ಕೂಡ ಅಷ್ಟೇ ಇದೇ ಒಂದು ವೆಹಿಕಲ್ನಲ್ಲೇ ಬಿಟ್ಟು ಹೋಗಿದ್ದಾರೆ. ಯಾಕಂದರೆ ಗನ್ಮ್ಯಾನನ್ನು ಕೂಡ ಅಷ್ಟೇ ನೀನು ಯಾವುದೇ ಕಾರಣಕ್ಕೂ ಬರೋಂಗಿಲ್ಲ, ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಮುಖ್ಯವಾಗಿ ನೋಡ್ತಾ ಇರ್ಬೋದು, ಅದಕ್ಕೆ ಪೂರಕವಾದ ದಾಖಲಾತಿಗಳು ಕೂಡ ಅಷ್ಟೇ. ಯಾಕಂದರೆ ಯಾವುದೇ ಒಂದು ವೆಹಿಕಲ್ನಲ್ಲಿ ATMನಿಂದ ಹಣವನ್ನು ಹಾಕಲು ಹೋದಂಥ ವೇಳೆಯಲ್ಲಿ ಅದಕ್ಕೆ ಪೂರಕವಾದ ಎಷ್ಟು ಹಣವನ್ನು ಹಾಕಬೇಕು, ಏನು ಎತ್ತ ಮತ್ತು ಯಾವ ಲೊಕೇಶನ್ಸ್ ಅಂದ್ಬಿಟ್ಟು ಅವ್ರಿಗೊಂದು ಫೈಲನ್ನು ಕೊಡ್ತಾರೆ. ಅದನ್ನು ಕೂಡ ಇಲ್ಲೇ ನೀವು ಕಾಣಿಸ್ತಾ ಇರ್ಬೋದು. ಇವತ್ತು ಸುಮಾರು 12:30 ವೇಳೆಗೆ ಇವರನ್ನು ಅಶೋಕ ಪಿಲ್ಲರ್ನ ಬಳಿ ಇರುವಂಥ ATMನಿಂದ ಇವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಿದ್ದಂಥ ಬಳಿಕ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಡೈರಿ ಸರ್ಕಲ್ನ ಫ್ಲೇಓವರ್. ಇದು ಡೈರಿ ಸರ್ಕಲ್ನ ಫ್ಲೇಓವರ್ನ ಮೇಲ್ಭಾಗಕ್ಕೆ ಬಂದಂತಹ ವೇಳೆಯಲ್ಲಿ ಈ ಒಂದು ವೆಹಿಕಲ್ನ ಸೈಡ್ಗೆ ಹಾಕಿ ಈ ಒಂದು ವೆಹಿಕಲ್ನಲ್ಲಿದ್ದಂತಹ ಸುಮಾರು 7,11,00,000 ಹಣವನ್ನು ತಮ್ಮ ಇನೋವಾ ಕಾರ್ಗೆ ಹಾಕ್ಕೊಂಡು ಇಲ್ಲಿಂದ ಅವರು ಎಸ್ಕೇಪ್ ಆಗ್ತಾರೆ. ಈಗ ನೋಡ್ತಾ ಇರ್ಬೋದು, ಈ ಒಂದು ಘಟನೆ ಆಗಿರುವಂತಹದ್ದು ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂಥ ಕಾರಣಕ್ಕೋಸ್ಕರ ಸದ್ಯಕ್ಕೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದು ತಮ್ಮ ಸಿಬ್ಬಂದಿಯವರನ್ನು ಕಾರ್ಯಾಚರಣೆಗೆ ನಿಯೋಜನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಇದು ಸಣ್ಣ ಪುಟ್ಟ ರಾಬರಿ ಅಲ್ಲ, ಸುಮಾರು 7 ಕೋಟಿಗೂ ಅಧಿಕ ಮೊತ್ತ ರಾಬರಿ ಆಗಿರುವಂಥ ಕಾರಣಕ್ಕೋಸ್ಕರ ಇಡೀ ಬೆಂಗಳೂರಿನಲ್ಲಿರುವಂಥ ಎಲ್ಲ ಪೊಲೀಸರನ್ನು ಕೂಡ ಈಗಾಗಲೇ ಅಲರ್ಟ್ ಇರುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇನೋವಾ ಕಾರ್ನ ನಂಬರ್ ಕೂಡ ಈಗಾಗಲೇ ಪತ್ತೆ ಆಗಿದ್ದು ಆ ಒಂದು ಕಾರ್ ಯಾವ ಒಂದು ಮಾರ್ಗದ ಮುಖಾಂತರವಾಗಿ ಸಂಚಾರ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ದೊಮ್ಲೂರಿನಿಂದ ಕಡೆಗೆ ಆ ಒಂದು ವೆಹಿಕಲ್ ಹೋಗಿರುವಂಥದ್ರ ಬಗ್ಗೆ ಮಾಹಿತಿ ಇದೆ. ಆ ಒಂದು ಭಾಗದಲ್ಲಿರುವಂತಹ ಪೊಲೀಸರಿಗೂ ಕೂಡ ಅಷ್ಟೇ ನಾಕಾಬಂದಿಯನ್ನು ಹಾಕೊಂಡು CCTV ಫುಟೇಜ್ನ ಮೂಲಕವಾಗಿ ಆ ಒಂದು ವೆಹಿಕಲ್ನ ಪತ್ತೆ ಮಾಡುವಂಥ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಬಂದು ಈ ರಾಬರ್ಸ್ ಯಾರು, ಹೇಗೆ ರಾಬರಿ ಮಾಡಿದ್ರು, ಎಲ್ಲಿಗೆ ಹೋದ್ರು ಅನ್ನೋಂಥದ್ರ ಬಗ್ಗೆ ಏನೆಲ್ಲ ರೀತಿಯ ತನಿಖೆ ಬೇಕು ಅದೆಲ್ಲವನ್ನು ಕೂಡ ಗೈಡ್ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬರ್ತಿರುವಂಥದ್ದು. ಸದ್ಯಕ್ಕಂತೂ ಒಂದು ಸ್ಪಷ್ಟ, ಇದು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಮಾಡಿರುವಂತಹ ರಾಬರಿ ಅನ್ನುವಂಥದ್ದು. ಯಾಕಂದರೆ 7,11,00,000 ಇವರು ಯಾವ ಮಾರ್ಗವಾಗಿ ತರ್ತಾರೆ, ಎಲ್ಲಿಗೆ ತರ್ತಾರೆ ಅನ್ನೋಂಥದ್ರ ಬಗ್ಗೆ ಪಕ್ಕಾ ಮಾಹಿತಿಯನ್ನು ತಿಳ್ಕೊಂಡು ಈ ಒಂದು ರಾಬರಿ ಮಾಡಿರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಘಟನೆ ನಡೆದಂತಹ ಒಂದು ವೆಹಿಕಲ್ ಏನಿತ್ತು ಆ ಒಂದು ವೆಹಿಕಲ್ಗೆ FSL ಟೀಮನ್ನು ಕೂಡ ಈಗಾಗಲೇ ಕರೆಸ್ಕೊಂಡಿದ್ದಾರೆ. ಕಾರಣ ಏನು ಅಂತಂದರೆ ಅವರು ಈ ಒಂದು ವೆಹಿಕಲ್ನಲ್ಲಿರುವಂಥ ಹಣವನ್ನು ರಾಬರಿ ಮಾಡುವಂತಹ ವೇಳೆಯಲ್ಲಿ ಡೋರನ್ನು ತೆಗೆದಿರ್ತಾರೆ, ಫಿಂಗರ್ ಪ್ರಿಂಟ್ಸ್ ಇರಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರನೇ FSLನ ಟೀಮನ್ನು ಕೂಡ ಈಗಾಗಲೇ ತರಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಕ್ರೈಮ್ ಸೀನನ್ನು ಕಂಪ್ಲೀಟ್ ಆಗಿ ಪೊಲೀಸರು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಫಿಂಗರ್ ಪ್ರಿಂಟ್ಸ್ ಅನ್ನುವಂಥದ್ದು ಹಾಳಾಗಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ನುರಿತ ಫಿಂಗರ್ ಪ್ರಿಂಟ್ಸ್ ತಜ್ಞರನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಕರೆಸಿದ್ದು ಈ ಒಂದು ವೆಹಿಕಲ್ನ ಮೇಲ್ಭಾಗದಲ್ಲಿರುವಂಥ ಫಿಂಗರ್ ಪ್ರಿಂಟ್ಸನ್ನು ವೆರಿಫೈ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಒಂದು ವೆರಿಫೈ ಮಾಡುವಂಥ ಕೆಲಸ ಆದರೆ ಮತ್ತೊಂದು ಕಡೆ ಈ ಒಂದು ಕಾರ್ನಲ್ಲಿರುವಂಥ CCTV ಫುಟೇಜನ್ನು ಕೂಡ ಗಮನಿಸ್ತಾ ಇರ್ಬೋದು. ಆ ಒಂದು CCTV ಫುಟೇಜ್ನ ಮಾನಿಟ್ರಿಂಗ್ ಎಲ್ಲಿದೆ ಏನಿದೆ ಅನ್ನೋಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಯಾಕಂದರೆ ಆ ಒಂದು ಫುಟೇಜ್ನಲ್ಲಿ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗಿರ್ತು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಅದನ್ನು ಕೂಡ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಒಂದಂತೂ ಬಹಳ ಸ್ಪಷ್ಟ ಗೊತ್ತಾಗುತ್ತೆ, ಈ ಒಂದು ಘಟನೆ ಆಗಿರುವಂಥದ್ದು ಇದು ಪಕ್ಕಾ ಪ್ರೀ ಪ್ಲಾನ್ ಅಂತಲೇ ಹೇಳ್ಬೋದು. ಯಾಕಂದರೆ ಹಣವನ್ನು ತರ್ತಿರುವಂತಹ ಒಂದು ಸ್ಥಳದಿಂದ ಹಿಡಿದು ಅದು ಯಾವ ಮಾರ್ಗವಾಗಿ ಹೋಗುತ್ತೆ ಅದನ್ನು ಹಿಂಬಾಲಿಸ್ಕೊಂಡೋಗಿ ಈ ರೀತಿಯಂಥ ಕೃತ್ಯವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಘಟನೆ ನಡೆದಂಥ ಸ್ಥಳಕ್ಕೆ ಪೊಲೀಸರನ್ನು ಹೆಚ್ಚುವರಿಗೆ ಕೂಡ ಕರೆಸ್ಕೊಂಡಿದ್ದು, ಜೊತೆಗೆ ಫೀಲ್ಡ್ನಲ್ಲಿ ಕೂಡ ಒಂದಷ್ಟು ಜನ ಪೊಲೀಸರನ್ನು ಬಿಟ್ಟಿದ್ದು ಯಾವ ಮಾರ್ಗದ ಮೂಲಕವಾಗಿ ಆ ಒಂದು ವೆಹಿಕಲ್ ಹೋಗಿದೆ ಅನ್ನೋಂಥದ್ರ ಬಗ್ಗೆ ಪತ್ತೆ ಮಾಡುವಂಥ ಒಂದು ಕೆಲಸವನ್ನು ಸದ್ಯಕ್ಕೆ ದಕ್ಷಿಣ ವಿಭಾಗದ ಪೊಲೀಸಿಂದ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಮಂಜುನಾಥ್, News 18 ಬೆಂಗಳೂರು.
ಬನ್ನಿ ಬನ್ನಿ ಹೊಡಿ ದೋಸ್ತ ಹೊಡಿ. ಸರ್ ಟಚ್ ಮಾಡ್ತಾ ಇದ್ದಾರೆ ಸ್ವಲ್ಪ ಮುಂದೆ ಬನ್ನಿ. ಅವೆಲ್ಲ ಒಂದೊಂದು ಎವಿಡೆನ್ಸ್ ಇಂಪಾರ್ಟೆಂಟ್, ಸ್ವಲ್ಪ ಬನ್ನಿ ಸರಿನಾ. ದೂರ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ಳಿ, ಸ್ವಲ್ಪ ಟಚ್ ಮಾಡಬೇಡಿ. ಈಗ ನಿಮ್ಮ ಸ್ವಲ್ಪ ಬನ್ನಿ. ಈ ಕಡೆ ಬನ್ನಿ. ಬ್ರದರ್ ಬನ್ನಿ ಈ ಕಡೆ. ಟಚ್ ಮಾಡ್ತೀರಾ ನೀವು? ಮಾಡಲ್ಲ ಅಂದ್ರೂ ಮಾಡ್ತೀರಾ? ಪರವಾಗಿಲ್ಲ. ಮೇಡಮ್ ಸ್ವಲ್ಪ ಮುಂದ್ಗಡೆ ಬನ್ನಿ. ಹೆಂಗೆ ಈ ಕಡೆ ಬಂದ್ಬಿಡಿ ಸರ್. ಮೇಡಮ್ ಆ ಕಡೆ ಹೋಗಿ ಸ್ವಲ್ಪ ನೀವು. ಬನ್ನಿ ಅಲ್ಲಿ ಹಿಂದೆಗಡೆ ನೋಡಲ್ಲ. ಇಲ್ಲ ಹಿಂದೆಗಡೆ ಆಗಿಲ್ಲ. ಬನ್ನಿ ಬನ್ನಿ. ಕಾಪಿದಲ್ಲ ಕಾಪಿದಲ್ಲಿದೆ. ಕಾಪ ಅಲ್ಲೇ ಪಬ್ಲಿಕ್ ಯಾರು ಒಳಗಡೆ. ಬನ್ನಿ ಬನ್ನಿ ಮೇಡಮ್ ಬನ್ನಿ. ಆ ಕಡೆ ತಗೊಳ್ಳಿ. ಆ ಕಡೆ ಲೋ ಒಳಗಡೆ ಚೀಲ್ ನೋಡ್ಕೊಂಡು ಹೋಗಿ. ಕ್ಯಾಮ್ರಾ ಟಚ್ ಮಾಡ್ತಾರೆ ಮೇಡಮ್. ಸ್ವಲ್ಪ ಇಲ್ಲ ಹತ್ರ ಹೋಗ್ರಿ. ಸ್ವಲ್ಪ ಹತ್ರ ಹೋಗಿ. ಎಲ್ಲ ಹತ್ರ ಹೋಗಿ. ಬನ್ನಿ ಬನ್ನಿ. ಹತ್ರ ಹೋಗಿ ಸ್ವಲ್ಪ ಏನು ನೋಡಿ. ಈ ಒಂದು ಟಚ್ ಮಾಡ್ತಾ ಇಲ್ಲ. ಇಲ್ಲ ಯಾರು ಟಚ್ ಮಾಡ್ತಾ ಇಲ್ಲ ಸರ್. ನೀವೇ ಟಚ್ ಮಾಡ್ತಾ ಇದ್ದೀರಲ್ಲ. ನಾರನ್ನ ಎಕ್ಸ್ಚೇಂಜ್ ಮಾಡಿರುವಂತಹ ತೀರಾ ಹೆಚ್ಚಿದೆ. ಬನ್ನಿ ಬನ್ನಿ. ಈ ಕಡೆ ಬಾತ್ ತಗೊಂತಾರೆ. ಸಂಪೂರ್ಣವಾಗಿ ರಾಬರಿಯನ್ನು ಮಾಡಿ ಅಂದರೆ ಅಲ್ಲಿಂದ ಎಸ್ಕೇಪ್ ಆಗಿ ಕಾರು ಸೌಕರ್ಯಗಳನ್ನು ಲಿಮಿಟ್ಸ್ನಲ್ಲಿ ಅಂತ ಹೇಳ್ಬೋದು. ಹೀಗಾಗಿ ಎರಡು ರಾಬರಿ ಕೇಸ್ ಅನ್ವಯ ಆಗ್ತದೆ. ಹೀಗಾಗಿ ಎರಡೂ ಡಿವಿಷನ್ನ ಪೊಲೀಸರು ನಿರಂತರವಾಗಿ ಇದನ್ನು ಕೂಡ ಮಾಡ್ತಾರೆ. ಅಂದರೆ
ಸರ್ ಸರ್ ಏನು ಸರ್ ಸ್ವಲ್ಪ ಹಿಂದೆ ತಿರ್ಗಿ ಸರ್. ನಾವು ಸರ್ ಪ್ಲೀಸ್ ಓಕೆ ಸರ್ ಇದು ಲೈವ್ ಹೋಗ್ತೈತೆ ಲೈವ್ ಹೋಗ್ತೈತೆ ಲೈವ್ ಹೋಗ್ತಿದೆ ಸರ್ ಇದು ಲೈವ್ ಇದೆ ಗುರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.